ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಬೆಂಗಳೂರಿಗೆ ಬಂದ ಮೇಲೆ ಇದು ಮೊದಲ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಹಳ್ಳಿ ವ್ಲಾಗ್ಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿದ್ರಿ, ಸೊ ಥ್ಯಾಂಕ್ ಯು. ಹಾಗೆ ಇನ್ನೇನು ಚೌತಿ ಹಬ್ಬ ಬಂತು, ಕಜ್ಜಾಯಿಗಳ ಸುರಿಮಳೆ ಮಾಡಲೇಬೇಕು. ನಾನಿವತ್ತು ಅತ್ರಾಸ ಮಾಡ್ತಾ ಇದ್ದೀನಿ. ಈ ಬೆಂಗಳೂರು ಸೈಡೆಲ್ಲ ಕಜ್ಜಾಯ ಅಂತ ಹೇಳ್ತಾರಲ್ವ, ಆ ಥರದ್ದು. ಸೊ ಒಂದು ಕಾಯಿನ ಈ ಥರ ಕಡಿ ಮಾಡಿಕೊಂಡು ಕಾಯಿ ನೀರನ್ನು ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ಕಾಯಿ ನೀರನ್ನು ಬಳಸ್ಕೊಂಡು ಅತ್ರಾಸ ಮಾಡುವಂಥದ್ದು. ನಾನು ಅಮ್ಮಂಗೆ ಕಾಲ್ ಮಾಡಿ ಕೇಳಿಕೊಂಡು ಮಾಡ್ತಾ ಇದ್ದೀನಿ. ಅಮ್ಮ ಹೇಗೆ ಮಾಡ್ತಾರೋ ಆ ಪ್ರಕಾರ ನಾನು ಮಾಡ್ತಾ ಇರೋದು. ಸೊ ಅಮ್ಮ ಹೇಳಿದ್ರು ಕಾಯಿ ನೀರಲ್ಲೇ ಮಾಡಬೇಕು, ನಾವೆಲ್ಲ ಹಾಗೆ ಮಾಡ್ತೀವಿ ಅಂತ. ಸೊ ಒಂದು ಕಾಯಿನ ಬಳಸ್ಕೊಳ್ತಾ ಇದ್ದೀನಿ. ಅಂದರೆ ಕಾಯಿ ತುರಿನ ಅರ್ಧ ಕಡಿಯ ಕಾಯಿ ತುರಿ ಅಷ್ಟೇ ಬಳಸ್ಕೊಳ್ತೀನಿ. ಕಾಯಿ ನೀರು ಮಾತ್ರ ಪೂರ್ತಿ ಬಳಸ್ಕೊಳ್ತೀನಿ. ಸೊ ನಾನು ಇವತ್ತು ಅಂದ್ಕೊಂಡಿದ್ದೆ ಸ್ವಲ್ಪನೇ ಮಾಡಬೇಕು, ಸುಮ್ಮನೆ ಜಾಸ್ತಿ ಮಾಡಿಕೊಂಡು ಸರಿಯಾಗದೆ ಪೇಚಾಟ ಮಾಡೋದಕ್ಕಿಂತ ಸ್ವಲ್ಪ ಮಾಡಿ ಪ್ರಯೋಗ ಮಾಡಿ ಚೆನ್ನಾಗಾದರೆ ನೆಕ್ಸ್ಟ್ ಟೈಮ್ ಮತ್ತೆ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ನಾನು ಹಳೆ ಕಾಲದ ಕಜ್ಜಾಯಗಳೆಲ್ಲ ಅಷ್ಟೊಂದು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇವಾಗ ಅಮ್ಮನ್ನ ಕೇಳ್ಕೊಂಡು ಒಂದೊಂದೇ ಕಲಿಯುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಮ್ಮ ಅಕ್ಕಿ ಹಿಟ್ಟು ಕೊಟ್ಟು ಕಳಿಸಿದ್ರು. ಸೊ ಅದೇ ಹಿಟ್ಟಲ್ಲಿ ಇವಾಗ ಅತ್ರಾಸ ಮಾಡ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧಕ್ಕಿಂತ ಒಂಚೂರು ಹೆಚ್ಚು ಬೆಲ್ಲ, ಜೋನಿ ಬೆಲ್ಲನ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಳ್ಳು, ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಅರ್ಧ ಕಾಯಿ ಕಡಿ ಅಂದರೆ ಕಾಯಿ ತುರಿನ ಬಳಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಒಂದು ಬಾಣಲೆ ಮೇಲೆ ಇವಾಗ ಕಾಯಿ ನೀರೇನು ಒಂದು 3/4 ಲೋಟ ಸಿಕ್ಕಿತ್ತು, ಅಷ್ಟು ಹಾಕ್ತಾ ಇದ್ದೀನಿ. 3/4 ಲೋಟನೂ ಆಗಿರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಸೊ ಆನಂತರ ಈ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನೊಂದು ಸ್ವಲ್ಪ ಎಳ್ಳು ತೆಗೆದಿಟ್ಕೊಂಡಿದ್ದೆ, ಎಳ್ಳು ಕೂಡ ಹಾಕ್ತೀನಿ ಆಮೇಲೆ. ಸೊ ಇದು ಬೆಲ್ಲ, ಜೋನಿ ಬೆಲ್ಲ ಚೆನ್ನಾಗಿರುತ್ತೆ, ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕಿದೆ. ಅದು ನೋಡಿದ್ರೆ 1 ಕಪ್ ಅಕ್ಕಿ ಹಿಟ್ಟಿಗೆ ಸುಮಾರು 1 ಕಪ್ ಬೆಲ್ಲ ಹಾಕಿದ್ರೆ ಸಿಹಿ ಆಗ್ತಿತ್ತೇನೋ, ನಂದು ಅಷ್ಟು ಸಿಹಿ ಆಗಿರಲಿಲ್ಲ. ಹಾಗೆ ಎಳ್ಳು ಕೂಡ ಸೇರಿಸ್ಕೊಂಡು ಇದನ್ನು ಇವಾಗ ಕಾಯಿಸ್ಕೊಳ್ತೀನಿ. ಸೊ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ, ಸಪ್ಪೆ ಆಗಬಾರ್ದು ಅಂತ. ಬೇಕಿದ್ರೆ ಒಂದು ಚಿಟಿಕೆ ಉಪ್ಪು ಹಾಕು ಅಂತ ಅಮ್ಮ ಹೇಳಿದರು. ಹಾಗಾಗಿ ಸೊ ಇವಾಗ ತೆಳ್ಳಗಾಗ್ತಾ ಬಂತು. ಆನಂತರ ಸ್ವಲ್ಪ ಅದು ಬಿಸಿಯಾಗಿ ನೊರೆ ಬರುತ್ತಲ್ಲ, ಆ ಹಂತದಲ್ಲಿ ಅಕ್ಕಿ ಹಿಟ್ಟು ಹಾಕಬೇಕು ಅಂತ ಅಮ್ಮ ಹೇಳಿದರು. ಸೊ ಇವಾಗ ನೋಡಿ ಆ ಹಂತದಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ತುಂಬ ಕಾಯಿಸ್ಕೊಂಡ್ರೆ ಗಟ್ಟಿ ಮೇಣದ ಥರ ಗಟ್ಟಿ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಕುದಿ ಬಂದ ತಕ್ಷಣ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಒಂಚೂರು ಮೇಲಿದ ಮೇಲೆ ಮಿಕ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡು ಅಂತ ಹೇಳಿದರು ಅಮ್ಮ. ಸೊ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಸೊ ಈ ಸಲ ಅತ್ರಾಸ ನನಗೆ ಖುಷಿ ಕೊಡೋ ಥರ ಆಯಿತು, ಚೆನ್ನಾಗಾಯಿತು. ಅಂದರೆ ಒಂದು ಪೇಷನ್ಸಿಂದ ಕರೆಕ್ಟಾಗಿ ಕೇಳಿಕೊಂಡು ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಬಟ್ ಒಂದು ಸ್ವಲ್ಪ ಪೇಷನ್ಸ್ ತಪ್ಪಿತು ಅಂದರೂ ಕೂಡ ಅದು ಎಡವಟ್ಟು ಹಾಕೋದು ಖಂಡಿತ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಷ್ಟೊತ್ತಿಗಾಗಲೇ ಅನಗ ಎದ್ದು ಬಂದಿದ್ಲು. ಅಮ್ಮ ಏನು ಮಾಡ್ತಾ ಇದೀಯಾ, ಏನದು ಅಂತೇಳಿ ನನಗೆ ಏನಾದರೂ ಕರೆಯುವಾಗ ಅನಗ ಆ ಕಡೆ ಇರು ಅಂತ ಹೇಳ್ತಾ ಇರ್ತೀನಿ. ಸೊ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ ಕೈಗೆ ಸವರ್ಕೊಂಡು ಈ ಒಂದು ಹಿಟ್ಟನ್ನು ಈ ಥರ ಲಟ್ಸ್ಕೊಳ್ತಾ ಇದ್ದೀನಿ ಕೈಯಲ್ಲೇ. ತುಪ್ಪ ಹಾಕಿ ಮುಚ್ಚಿಡೋದ್ರಿಂದ ಆ ಹಿಟ್ಟು ತುಂಬ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಆ ಥರ ಮಾಡಬೇಕು ಅಂತ ಹೇಳ್ತಾರೆ. ಈ ಥರ ಮಾಡಿ ಇವಾಗ ಹಾಗೆ ಒಂದು 4-5 ಇಟ್ಕೊಳ್ತೀನಿ. ಹಾಗೆ ಮುಚ್ಚಿಟ್ಕೊಳ್ತೀನಿ. ಸ್ವಲ್ಪ ಅದೆಲ್ಲ ಗಟ್ಟಿಯಾಗಿ ಒಂಥರ ಇದಾಗ್ಬಿಟ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಮತ್ತೆ ಅದು ಮೆತ್ತಗಾಗಿ ನಮ್ಗೆ ಚೆನ್ನಾಗಿ ಈ ಥರ ಲಟ್ಸೋದಕ್ಕೆ ಬರುತ್ತೆ. ಸೊ ಹೀಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಸಲ ಏನೋ ಒಂಥರ ಖುಷಿ ಕೊಡ್ತು ಈ ಥರ ಮಾಡಿದಾಗ. ಏನೇ ಒಂದು ಅಡುಗೆ ಮಾಡಲಿ ಚೆನ್ನಾಗಿ ಬಂದುಬಿಟ್ರೆ ಮನಸ್ಸಿಗೆ ತುಂಬಾ ಸಂತೋಷ ಇರುತ್ತೆ. ಚೆನ್ನಾಗಾಯ್ತಲ್ಲ, ನಾನೇನೋ ಒಂದು ಕಲಿತೆ ಅನ್ನೋ ಥರ. ಸೊ ಇಷ್ಟು ಮಾಡ್ಕೊಂಡ. ಬೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಅದು ಅಂದರೆ ನಮ್ಮ ಕಡೆ ಎಲ್ಲ ಅತ್ರಾಸ ಹೇಗಿರುತ್ತೆ ಅಂದರೆ ಕಪ್ಪಗಾಗಿರುತ್ತೆ. ಅಷ್ಟು ಬೆಲ್ಲ ಕೂಡ ನಮ್ಮದು ಜೋನಿ ಬೆಲ್ಲ ಅಲ್ವಾ, ಹಾಗಾಗಿ. ಬಟ್ ಇದು ತುಂಬ ಬೆಳ್ಳಗೆ ಕಾಣ್ತಾ ಇತ್ತು. ಹಾಗೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಇವಾಗ ಕರೆದಿರೋದನ್ನು ಹಾಕೋಣ. ಎಷ್ಟು ಘಮ ಘಮ ಅಂತಿತ್ತು ಅಂದರೆ ಆ ಬೆಲ್ಲ ಅಕ್ಕಿ ಮಿಕ್ಸು ಏನಿರುತ್ತೆ ಅದು ಎಣ್ಣೆಯಲ್ಲಿ ಕರೆದಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆ ಎಲ್ಲ ಹೋಗ್ತಾ ಇತ್ತು ಘಮ. ಸೊ ಹಾಗೇ ಎಲ್ಲನೂ ಕೂಡ ಇವಾಗ ಕರಿತಾ ಇದ್ದೀನಿ. ಇವಾಗ ಚಕ್ಲಿ ತ್ರಾಸ ಇದೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ, ಹಬ್ಬ ಬಂತು ಅಂಥೇಳಿ. ಅಷ್ಟೊತ್ತಿಗಾಗಲೇ ಇವ್ರು ಹೊರಗಡೆ ಹೋಗಿದ್ರು, ಬಂದರು. ಅನಾಗ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾಳೆ.
ತೋರ್ಸಪ್ಪಂಗೆ ಸರ್ಪ್ರೈಸ್. ಸೊ ಈ ಥರ ಅಮ್ಮ ಹೇಳ್ಕೊಟ್ಟಿರೋ ಥರ ನಾನು ಅತ್ರಾಸ ಮಾಡಿದ್ದಾಯಿತು. ತುಂಬಾ ಚೆನ್ನಾಗಾಗಿತ್ತು. ಒಂದು ಸ್ವಲ್ಪ ಸಿಹಿ ಕಡಿಮೆ ಇತ್ತು. ಸಿಹಿ ಇನ್ನು ಸ್ವಲ್ಪ ಜಾಸ್ತಿ ಇಷ್ಟಪಡೋರಿಗೆ ಕಡಿಮೆ ಆಯಿತು ಅಂತ ಅನ್ನಿಸ್ಬೋದು. ಬಟ್ ನಮಗೆ ಓಕೆ. ಇದ್ರ ಜೊತೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಹಬ್ಬಕ್ಕೆ ಈ ಥರ ಕಜ್ಜಾಯ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಾನು ಕೂಡ ಮಾಡಬೇಕು ಇನ್ನಷ್ಟು. ಹಾಗೆ ಸಂಜೆ ಸಮಯ ಆಗಿತ್ತು. ದೇವರಿಗೆ ದೀಪ ಹಚ್ಚಿದ್ದಾಯಿತು. ನಾನು ಮಧ್ಯಾಹ್ನ ಮೇಲೆ ಈ ಥರ ಇದೆಲ್ಲ ಮಾಡ್ತಾ ಇದ್ದಿದ್ದರಿಂದ ನನಗೆ ನನ್ನ ಸಮಯನ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಸಂಜೆ ಇವರು ಅನಗನ ಹೊರಗಡೆ ಕರ್ಕೊಂಡು ಹೋಗಿದ್ರು. ಅದೇ ಸಮಯದಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡ್ತೀನಿ. ಸೊ ಹಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅನಗ ನಿದ್ದೆ ಮಾಡಿದ್ದಾಳೆ. ಸೊ ಆ ಗ್ಯಾಪಲ್ಲೇ ಮನೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಮಾಡಿದ್ರು ಕೂಡ ಮತ್ತೆ ಹಾಗೆ ಆಗಿರುತ್ತೆ. ಸೊಪ್ಪಾದ್ಮೇಲೆ ಒಂದು ಬಟ್ಟೆನ ಹಾಕಿಡ್ತೀನಿ. ಎಕ್ಸ್ಟ್ರಾ ಒಂದು ಬಟ್ಟೆ ಹಾಕಿಡ್ತೀನಿ. ಇಲ್ಲ ಒಂದು ಬೆಡ್ಶೀಟು ಏನಾದರೂ ಹಾಕಿಡೋದ್ರಿಂದ ಸ್ವಲ್ಪ ಸೋಫಾ ಕವರು ಸೇವ್ ಆಗುತ್ತೆ. ಇಲ್ಲಾಂದರೆ ಅನ್ನಗೇನಾದರೂ ತಿಂದಿದ್ದು ಹಂಗೆ ಹಿಂಗೆ ಎಲ್ಲ ತಾಗಿಸ್ತಾ ಇರ್ತಾಳೆ. ಅದಕ್ಕೋಸ್ಕರ ಸೊ ಒಂದ್ಸಲ ನಾನು ಕ್ಲೀನ್ ಮಾಡಿಕೊಂಡು ಆನಂತರ ನನ್ನ ಕೆಲಸಕ್ಕೆ ಹೋಗ್ತೀನಿ. ನನ್ನ ಕೆಲಸ ಏನು ಮಾಡೋದಿದೆ ಅದನ್ನು. ಇಲ್ಲಾಂದರೆ ನನಗಷ್ಟು ಮನಸ್ಸಿಗೆ ಸಮಾಧಾನನೇ ಅನಿಸೋದಿಲ್ಲ, ಎಲ್ಲ ಬಿದ್ದಿರುತ್ತೆ ಅಂಥೇಳಿ. ಸೊ ಎಲ್ಲ ಎತ್ತಿಟ್ಕೊಂಡು ಹಾಗೆ ಒಂದಷ್ಟು ಹ್ಯಾಂಡ್ ವಾಶ್ ಬಟ್ಟೆ ಎಲ್ಲ ಒಣಗಿತ್ತು. ಅದನ್ನೆಲ್ಲ ತಂದು ಅನಗನ್ ಯೂನಿಫಾರ್ಮ್ ಎಲ್ಲ ಎತ್ತಿಡ್ತಾ ಇದ್ದೀನಿ ಮಡಚಿ. ಸೊ ಈ ಥರದ್ದು ಕೆಲಸ, ಸಣ್ಣ ಪುಟ್ಟ ಕೆಲಸಗಳು ಮಧ್ಯಾಹ್ನ ಮೇಲೆ ಇರುತ್ತೆ. ಒಂದು ಸಲ ಊರಿಂದ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ದಿನ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ಊರ ಕಡೆ ಒಂದು ವಾತಾವರಣನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಕಡೆ ಬಂದಮೇಲೆ ಅದು ಮತ್ತೆ ಸೆಟ್ ಆಗುತ್ತೆ. ಸೊ ಹೀಗೆ ದಿನಗಳು ಹೋಗ್ತಾ ಇದೆ. ಹಾಗೆ ಈ ಕಡೆ ಈ ಒಂದು ಗಿಡಗಳನ್ನು ಮರೆಯೋದಕ್ಕೆ ಸಾಧ್ಯ. ನಾವು ಊರಿಂದ ಬರೋ ಅಷ್ಟೊತ್ತಿಗೆ ಆ ಗಿಡಗಳು ಒಂಥರ ಪಾಪದವಾಗಿಬಿಟ್ಟಿತ್ತು. ಅದೊಂಥರ ನಾವಿಲ್ಲ ಅಂದರೆ ಒಂದು ವಾರ ಎಲ್ಲ ಅದಕ್ಕೆ ನೀರು ಹಾಕಿಟ್ಟು ಹೋದರೂ ಕೂಡ ಸ್ವಲ್ಪ ಬಾಡ್ದಂಗೆ ಆಗುತ್ತಲ್ವ. ಜೇಡ್ರು ಬಲ್ಲೆಲ್ಲ ಕಟ್ಕೊಂಡು ಮನೆ ಮಾಡ್ಕೊಂಡ್ಬಿಟ್ಟಿದೆ. ಈ ಗಿಡಕ್ಕೆಲ್ಲ ಪಾಪ ಉಸಿರು ಕಟ್ಟಿ ಅದಕ್ಕೆ ಉಸಿರು ಆಡೋಕ್ಕಾಗ್ತಾ ಇರಲಿಲ್ಲ. ನನಗೆ ಹಂಗೆ ಫೀಲ್ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಒಂದು ಸಲ ವಾಶ್ ಮಾಡಿದೆ. ನೋಡಿ ಎಷ್ಟು ಫ್ರೆಶ್ಶಾಗಿ ಅನಿಸ್ತಾ ಇದೆ. ಪಾಪ ಆ ಗಿಡಕ್ಕೂ ಕೂಡ ಆರಾಮಾಗಿ ಇವಾಗ ಉಸಿರಾಡೋಕ್ಕಾಗ್ತಾ ಇದೆ. ಸೊ ನನಗೆ ಹಂಗೆ ಫೀಲ್ ಆಗುತ್ತೆ ಗಿಡಗಳನ್ನು ನೋಡಿದಾಗ ಒಂದು ಸಲ ವಾಶ್ ಮಾಡಿದಾಗ. ಸೊ ಅದನ್ನೆಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಟೇಬಲ್ ಮೇಲಂತೂ ನನಗೆ ಏನು ಗೊತ್ತಾ, ಚಾರ್ಜರ್ ಇರುತ್ತಲ್ಲ, ಆ ವಯರ್ಗಳನ್ನು ನೋಡಿದ್ರೇ ಒಂಥರ ಟೆನ್ಷನ್ ಆಗೋದು. ಎಲ್ಲ ಸುತ್ಕೊಂಡು ಇರುತ್ತೆ. ನಂಗೆ ಆ ಥರ ಸುತ್ತಿರೋ ವಯರ್ಗಳನ್ನು ನೋಡಿದ್ರೆ ತುಂಬಾ ಒಂಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಆದಷ್ಟು ನೀಟಾಗಿ ಇಡಬೇಕು ಅಂತ ಅಂದ್ಕೊಂಡ್ರು ಕೂಡ ಮತ್ತೆ ಹಾಗೆ ಎಲ್ಲ ಸುತ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಒಂದು 2 ಲ್ಯಾಪ್ಟಾಪಿಂದು ಮತ್ತು ಮೊಬೈಲು, ಟ್ಯಾಬು, ಅದರದ್ದೆಲ್ಲ ಚಾರ್ಜ್ಗಳು ಎಲ್ಲ ಇರುತ್ತಲ್ಲ ಚಾರ್ಜರು. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಇಟ್ಟಿದ್ದಾಯಿತು. ಹಾಗೆ ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಮ್ಯಾಟು. ನನಗೆ 1 ವರ್ಷ 2 ವರ್ಷದ ಹಿಂದೆ ತೊಗೊಂಡಿದ್ದು. ಅವಾಗ ಏನಕ್ಕೆ ತೊಗೊಳ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ನನಗೆ ಅದು ತುಂಬ ಉಪಯೋಗಕ್ಕೆ ಬಂದಿದೆ. ಸೊ ಹಾಗೆ ನಾನು ಅದಾದಮೇಲೆ ನನಗೆ ಮೆಡಿಟೇಷನ್ ಮಾಡೋದಿತ್ತು. ಮತ್ತು ಅದು ಗೈಡೆಡ್ ಮೆಡಿಟೇಷನ್ ಆಗಿರೋದ್ರಿಂದ ಮೊಬೈಲಲ್ಲಿ ಹಚ್ಕೊಂಡು ಕೇಳಿಕೊಂಡು ಮಾಡ್ತಾಯಿದ್ದೆ. ಮತ್ತು ಇದು ಅದಾದಮೇಲೆ ಅಕ್ಕಿ ಹಿಟ್ಟು ರುಬ್ಬೋದಕ್ಕೆ ಬಂದಿರೋದು. ನಾನು ದೋಸೆಗೆ ಅಕ್ಕಿ ಒಂದು 2 ಲೋಟ ಅಕ್ಕಿ ಹಾಕಿದ್ರೆ ಅದಕ್ಕೊಂದು 1/4 ಲೋಟ ಉದ್ದಿನಬೇಳೆ, ಒಂದು 2 ಚಮಚ ಮೆಂತೆ, ಹಾಗೆ ಒಂದು 1/4 ಲೋಟ ಅವಲಕ್ಕಿ ಹಾಕ್ತೀನಿ. ಇಷ್ಟು ಹಾಕಿ ನೆನೆಸಿ ಇಟ್ಕೊಂಡಿದ್ದೆ. ಇದನ್ನು ಇವಾಗ ರುಬ್ಬಿ ಇಟ್ಕೊಳ್ತೀನಿ. ಸೊ ಅವಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಹಾಗಾಗಿ ನಾನು ಇದು ಉದ್ದಿನಬೇಳೆನ ಜಾಸ್ತಿ ಹಾಕೋದಿಲ್ಲ. ಇದು ಊರಕ್ಕಿ, ಹಾಗಾಗಿ ಅದೊಂಥರ ದೋಸೆಗೆ ಸಿಹಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಮತ್ತೆ ಇಲ್ಲಿ ದೋಸೆಗೆ ಬೇರೆ ಅಕ್ಕಿ ತೊಗೊಳ್ಳೋದಿಲ್ಲ, ಊರಿಂದ ತೊಗೊಂಬರ್ತೀನಿ. ಹೀಗೆ ಇದನ್ನು ರುಬ್ಬಿ ಇಟ್ಕೊಂಡ್ಬಿಟ್ರೆ ನನಗೆ ಮಧ್ಯಾಹ್ನ ಮೇಲಿನ ಕೆಲಸ ಮುಗಿಯುತ್ತೆ. ಹಾಗೆ ನನಗೆ ಅದಾದಮೇಲೆ ಒಂದು ಕ್ಲಾಸ್ ಅಟೆಂಡ್ ಮಾಡೋದಿತ್ತು, ಅದು ಕೂಡ ಧ್ಯಾನಕ್ಕೆ ಸಂಬಂಧಪಟ್ಟದ್ದೇ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇಷ್ಟೇ ನನ್ನ ಹತ್ರ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ಇಷ್ಟೇ ಹೇಳ್ತಾ ಈ ಒಂದು ಪುಟಾಣಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.